ನಿಮ್ಮ ಮನೆಯ ಗೋಡೆಗಳ ಮೇಲಿರುವ ಚಿತ್ರಗಳು ನಿಮ್ಮ ಭಾಗ್ಯವನ್ನು ಬದಲಾಯಿಸಬಹುದು ಎಂದು ನಿಮಗೆ ಗೊತ್ತೇ? ಹೌದು, ವಾಸ್ತುಶಾಸ್ತ್ರದ ರಹಸ್ಯದಲ್ಲಿ ಇದು ಸಾಧ್ಯ. ಇಂದು ನಾವು ಆ 20 ಮ್ಯಾಜಿಕಲ್ ಚಿತ್ರಗಳ ಬಗ್ಗೆ ಹೇಳಲಿದ್ದೇವೆ. ಇವುಗಳನ್ನು ಸರಿಯಾಗಿ ಇಟ್ಟರೆ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಶಾಂತಿ ಹರಿದು ಬರುತ್ತದೆ. ಆದರೆ ತಪ್ಪು ಚಿತ್ರಗಳು ನಿಮ್ಮನ್ನು ಅಪಾಯಕ್ಕೆ ಸಿಲುಕಿಸಬಹುದು. ಕುತೂಹಲವೇ? ಬನ್ನಿ ತಿಳಿದುಕೊಳ್ಳೋಣ. ಭಾಗ್ಯವನ್ನು ಬದಲಾಯಿಸುತ್ತದೆ ಈ 20 ಚಿತ್ರಗಳು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಈ 20 ಚಿತ್ರಗಳನ್ನು ಇಡುವುದರಿಂದ ಭಾಗ್ಯ ಬದಲಾಗುತ್ತದೆ. ಒಂದು ವೇಳೆ ನಿಮ್ಮ ವಿಧಿ ಕೆಟ್ಟದಾಗಿದ್ದರೆ ನೀವು ನಿಮ್ಮ ವಿಧಿ ಬದಲಾಯಿಸಬೇಕೆಂದರೆ ಈ 20 ಚಿತ್ರಗಳನ್ನು ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಇಡಬೇಕು. ಗೆಳೆಯರೇ, ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆಂದರೆ ಅರ್ಧಂಬರ್ಧ ಜ್ಞಾನ ಯಾವಾಗಲೂ ತಪ್ಪು ಸಂದೇಶ ಕೊಡುತ್ತದೆ. ಮತ್ತು ನಿಮ್ಮಲ್ಲಿ ಇನ್ನೊಂದು ವಿನಂತಿ, ಶ್ರೀಕೃಷ್ಣನಲ್ಲಿ ನಿಮಗೆ ನಿಜವಾದ ಭಕ್ತಿ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಹಾಗಾದರೆ ಬನ್ನಿ ಇಂದಿನ ವಿಶೇಷ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ. ಮನೆಯನ್ನು ಸುಂದರವಾಗಿಸುವ ಆಸೆ ಎಲ್ಲರಿಗೂ ಇರುತ್ತದೆ. ಅದಕ್ಕಾಗಿ ಚಿಕ್ಕಪುಟ್ಟ ವಸ್ತುಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಬಳಸುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಚಿತ್ರಗಳು ತಮ್ಮದೇ ಆದ ವಿಶೇಷ ಮಹತ್ವವನ್ನು ಹೊಂದಿರುತ್ತವೆ. ಹಾಗಾದರೆ ಮನೆಯಲ್ಲಿ ಶುಭಕಾರಕ ಚಿತ್ರಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ರಾಜ ಭೋಜನ ಸಮರಾಂಗನ ಸೂತ್ರಧಾರ, ವಿಶ್ವಕರ್ಮ ಪ್ರಕಾಶ, ರಾಜವಲ್ಲಭ ಶಿಲ್ಪ ಸಂಗ್ರಹ, ವಿಶ್ವಕರ್ಮಿ ಶಿಲ್ಪ, ಬೃಹದ್ ವಾಸ್ತುಮಾಲಾ ಮುಂತಾದವು ವಾಸ್ತುಶಾಸ್ತ್ರದ ಪ್ರಮುಖ ಗ್ರಂಥಗಳಾಗಿವೆ. ಈ ಗ್ರಂಥಗಳಲ್ಲಿ ವಾಸ್ತು ದೋಷಗಳನ್ನು ಶಮನಗೊಳಿಸಲು ಚಿತ್ರಗಳ ಬಳಕೆಯ ಬಗ್ಗೆ ವಿವರವಾದ ವಿವರಣೆ ಇದೆ. ಅನೇಕ ಜನರು ಚಿತ್ರಗಳನ್ನು ಬಳಸಿಕೊಂಡು ಮನೆಯ ಗೋಡೆಗಳನ್ನು ಅಲಂಕರಿಸುತ್ತಾರೆ. ಆದರೆ ಸ್ನೇಹಿತರೆ, ಅಲಂಕಾರಕ್ಕಾಗಿ ಇಡಲಾದ ಚಿತ್ರಗಳಿಂದ ಮನೆಯ ಸದಸ್ಯರ ಜೀವನದ ಮೇಲೆ ಪರಿಣಾಮ ಬೀರಬಹುದು ಎಂದು ತಿಳಿದು ಆಶ್ಚರ್ಯವಾಗಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಸುಖ, ಶಾಂತಿ, ಪ್ರಗತಿ ಮತ್ತು ಧನವನ್ನು ಪಡೆಯಲು ಎಷ್ಟೊಂದು ಮಾರ್ಗಗಳನ್ನು ಅನುಸರಿಸುತ್ತಾನೆ. ಆದರೆ ಕೇವಲ ಕೆಲವು ಚಿತ್ರಗಳು ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಧನದ ಮಾರ್ಗವನ್ನು ತೆರೆಯಬಹುದು ಮತ್ತು ನಿಮ್ಮ ಜೀವನವನ್ನು ಸಂತೋಷದಾಯಕವಾಗಿಸಬಹುದು ಎಂದರೆ ಏನಾಗುತ್ತದೆ? ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಅಲಂಕಾರದಲ್ಲಿ ನಾವು ಸೂಚಿಸಿದ ಈ ಚಿತ್ರಗಳನ್ನು ಆಯ್ಕೆ ಮಾಡಿದರೆ ನಿಮ್ಮ ಭಾಗ್ಯವು ಮಾತ್ರವಲ್ಲದೆ ನಿಮ್ಮ ಸಮೃದ್ಧಿಯ ಸಾಧ್ಯತೆಗಳೂ ಹೆಚ್ಚಾಗುತ್ತವೆ. ನಮಸ್ಕಾರ ಸ್ನೇಹಿತರೆ, ಸನಾತನ ಧರ್ಮಸಾರ ಕಥೆಯ ಒಂದು ಹೊಸ ಪ್ರಸ್ತುತಿಗೆ ಸ್ವಾಗತ. ಗೆಳೆಯಲೇ, ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸಾಂಪ್ರದಾಯಿಕ ಭಾರತೀಯ ವಾಸ್ತುಶಾಸ್ತ್ರ ವಾಸ್ತು ವಿಜ್ಞಾನದಲ್ಲಿ ಮನೆಯಲ್ಲಿ ಇಡುವ ಚಿತ್ರಗಳಿಗೆ ಸಂಬಂಧಿಸಿದಂತೆ ಹಲವಾರು ಮಾನದಂಡಗಳ ಬಗ್ಗೆ ಚರ್ಚಿಸಲಾಗಿದೆ. ಅನೇಕ ಜನರು ಹೊಸ ಚಿತ್ರಗಳನ್ನು ಖರೀದಿಸಿ ವಾಸ್ತು ದಿಕ್ಕನ್ನು ಗಮನಿಸದೆ ಅವುಗಳನ್ನು ಗೋಡೆಗೆ ತೂಗು ಹಾಕುತ್ತಾರೆ. ಆದರೆ ಇದು ಸಂಪೂರ್ಣವಾಗಿ ಸರಿಯಲ್ಲ. ವಾಸ್ತುಶಾಸ್ತ್ರದಲ್ಲಿ ಹಿಂದೂ ಧರ್ಮದ ವಿವಿಧ ಪುರಾಣಗಳಲ್ಲಿ ವಾಸ್ತು ದೋಷಗಳ ಶಮನಕ್ಕಾಗಿ ಚಿತ್ರಗಳು, ಕೆತ್ತನೆಗಳು, ಬಲವಾದ ಆಕಾರಗಳು ಮತ್ತು ಮನೋಹರ ಆಕೃತಿಗಳ ಬಳಕೆಯ ಬಗ್ಗೆ ವಿವರಣೆ ಇದೆ. ಚಿತ್ರಗಳು ಮತ್ತು ಬಣ್ಣಗಳು ನಿಮ್ಮ ಮನಸ್ಸಿನ ಮೇಲೆ ಮತ್ತು ಭಾಗ್ಯದ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ನೀವು ನಿಮ್ಮ ಮನೆಯ ಮಲಗುವ ಕೋಣೆ, ಅಡುಗೆ ಮನೆ ಅಥವಾ ಅತಿಥಿ ಕೋಣೆಯಲ್ಲಿ ನಕಾರಾತ್ಮಕ ಚಿತ್ರಗಳನ್ನು ಇಟ್ಟಿದ್ದರೆ ಕೂಡಲೇ ಅವುಗಳನ್ನು ತೆಗೆದುಹಾಕಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವ ಚಿತ್ರಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಎಂದು ತಿಳಿಯೋಣ. 1. ಮಹಾಭಾರತ ಯುದ್ಧದ ಚಿತ್ರ. ವಾಡಿಕೆಯಂತೆ ಮಹಾಭಾರತದ ಚಿತ್ರವನ್ನು ಮರೆತೂ ಕೂಡ ಯಾವತ್ತೂ ಮನೆಯಲ್ಲಿ ಇಡಬಾರದು. ಇದರಿಂದ ಮನೆಯಲ್ಲಿ ಕಲಹ ಹೆಚ್ಚುತ್ತದೆ. ಮಹಾಭಾರತ ಯುದ್ಧವು ಕುಟುಂಬದ ಒಡಕಿನಿಂದಲೇ ಆಗಿತ್ತು. ಮಹಾಭಾರತ ಯುದ್ಧದ ಚಿತ್ರಗಳಲ್ಲಿ ಯುದ್ಧವನ್ನು ತೋರಿಸುವ ಚಿತ್ರಗಳು ನಿಮ್ಮ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ. ಒಂದು ವೇಳೆ ಮಹಾಭಾರತದ ಚಿತ್ರ ನಿಮ್ಮ ಮನೆಯಲ್ಲಿದ್ದರೆ ಕೂಡಲೇ ತೆಗೆದುಬಿಡಿ. ಆದರೆ ಯಾವ ಚಿತ್ರದಲ್ಲಿ ಶ್ರೀಕೃಷ್ಣ ಅರ್ಜುನನಿಗ ಉಪದೇಶ ನೀಡುತ್ತಿದ್ದಾನೋ ಆ ಚಿತ್ರವನ್ನು ಇಡಬೇಕು. ಮಹಾಭಾರತ ಯುದ್ಧವೊಂದೇ ಅಲ್ಲ, ಯಾವುದೇ ತರಹದ ಯುದ್ಧದ ಚಿತ್ರ ನಿಮ್ಮ ಆಲೋಚನೆಗಳನ್ನು ಆಕ್ರಮಣಕಾರಿಯಾಗಿಸುತ್ತದೆ. ಯುದ್ಧದ ಚಿತ್ರವನ್ನು ದಿನವೂ ನೋಡಿದರೆ ನಿಮ್ಮ ಸ್ವಭಾವವೂ ಕ್ರಮೇಣ ಕೋಪಿಷ್ಠವಾಗುತ್ತದೆ ಮತ್ತು ಕುಟುಂಬದಲ್ಲಿ ವಾದವಿವಾದಗಳು ಆಗಲು ಪ್ರಾರಂಭವಾಗುತ್ತವೆ. ನಂಬರ್ 2. ಸಂತೋಷದ ಕುಟುಂಬದ ಫೋಟೋ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗೃಹಕಲಹಗಳಿದ್ದರೆ, ಕುಟುಂಬದಲ್ಲಿ ಒಗ್ಗಟ್ಟಿಲ್ಲದಿದ್ದರೆ, ನೀವು ಒಂದು ಸಂಯುಕ್ತ ಕುಟುಂಬದ ನಗುಮುಖಗಳ ಸಂತೋಷದಿಂದಿರುವ ಚಿತ್ರವನ್ನು ತಂದು ಅತಿಥಿ ಕೋಣೆಯಲ್ಲಿ ಎಲ್ಲರಿಗೂ ಕಾಣುವಂತೆ ಇಡಿ. ಕೆಲವೇ ದಿನಗಳಲ್ಲಿ ಈ ಚಿತ್ರದ ಪವಾಡ ನೀವೇ ಕಾಣಬಹುದು. ನಂಬರ್ 3. ಹಿಂಸಕ ಅಥವಾ ಕಾಡು ಪ್ರಾಣಿಗಳ ಚಿತ್ರ. ಇಂತಹ ಹಿಂಸಕ ಅಥವಾ ಕಾಡು ಪ್ರಾಣಿಗಳ ಚಿತ್ರಗಳನ್ನು ಅನೇಕರ ಮನೆಗಳಲ್ಲಿ ಕಾಣಬಹುದು. ಕಾಡು ಪ್ರಾಣಿಗಳು ಅಥವಾ ಹಿಂಸಕ ಪ್ರಾಣಿಗಳ ಚಿತ್ರಗಳನ್ನು ದಿನವೂ ನೋಡಿ.
ನೋಡಿದರೆ ನಮ್ಮ ಸ್ವಭಾವವೂ ಕೂಡ ಉಗ್ರವಾಗಬಹುದು. ಮನೆಯಲ್ಲಿ ಕಲಹ ಮತ್ತು ಅಶಾಂತಿ ಹೆಚ್ಚಾಗಬಹುದು. ಉದಾಹರಣೆಗೆ ಸಿಂಹ, ಚಿರತೆ, ಕೋತಿ, ಸರ್ಪ, ಗಿಡುಗ, ಪಾರಿವಾರ, ಕಾಗೆ, ಹದ್ದು, ಗೂಬೆ, ಕರಡಿ, ನರಿ, ನಾಯಿ ಇತ್ಯಾದಿಗಳ ಚಿತ್ರಗಳು. ಆ ತರಹದ ಚಿತ್ರಗಳು ಅಥವಾ ಮೂರ್ತಿಗಳಿಂದ ನಕಾರಾತ್ಮಕ ಭಾವನೆಗಳೇ ಹುಟ್ಟಿಕೊಳ್ಳುತ್ತವೆ. ನಂಬರ್ 4, ಜೀವನದಲ್ಲಿ ಪ್ರಗತಿಗಾಗಿ ಮನೆಯಲ್ಲಿ ಸಮುದ್ರದ ತೀರದಲ್ಲಿ ಓಡುವ 7 ಕುದುರೆಗಳ ಚಿತ್ರವನ್ನು ಇಡಿ. ಕುದುರೆಗಳ ಚಿತ್ರವನ್ನು ಪೂರ್ವ ದಿಕ್ಕಿನಲ್ಲಿ ಇಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಕುದುರೆಗಳ ಚಿತ್ರವನ್ನು ಸಾಮಾನ್ಯವಾಗಿ ವ್ಯಾಪಾರ ಸಂಸ್ಥೆಗಳು ಮತ್ತು ಕಚೇರಿಗಳಲ್ಲಿ ಇಡುತ್ತಾರೆ. ಅದಕ್ಕಾಗಿ ಒಂದು ವೇಳೆ ಕುದುರೆಗಳ ಚಿತ್ರವನ್ನು ಮನೆಯಲ್ಲಿ ಇಡೋದಾದರೆ ಯಾರಾದರೂ ವಾಸ್ತುಶಾಸ್ತ್ರಜ್ಞರನ್ನು ಸಂಪರ್ಕಿಸಿ. ಶಾಸ್ತ್ರದ ಜ್ಞಾನವಿರುವ ವ್ಯಕ್ತಿಯು ಸರಿಯಾದ ಚಿತ್ರ ಮತ್ತು ಸರಿಯಾದ ಸ್ಥಳದ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡುತ್ತಾನೆ. ಅದಕ್ಕಾಗಿ ನಿಮ್ಮ ಮನೆಯನ್ನು ನೋಡಿದ ನಂತರವೇ ಹೇಳಬಹುದು. ನಂಬರ್ 5, ಮುಳ್ಳಿನ ಚಿತ್ರಗಳು. ಅನೇಕ ಜನರು ಮಾಡರ್ನ್ ಪೇಂಟಿಂಗ್ನ ಹೆಸರಿನಲ್ಲಿ ಕ್ಯಾಕ್ಟಸ್, ಮುಳ್ಳಿನ ಗಿಡದ ಪೇಂಟಿಂಗ್ ಹಾಕಿ ಅದರ ಮೇಲೆ ಹೆಮ್ಮೆ ಪಡುತ್ತಾರೆ. ಆದರೆ ಇಂತಹ ಚಿತ್ರಗಳಿಂದ ಏನು ಲಾಭ ಮತ್ತು ಏನು ನಷ್ಟ ಎಂದು ಅವರಿಗೆ ತಿಳಿದಿರುವುದಿಲ್ಲ. ಇವುಗಳನ್ನು ಸಾವಿರಾರು ರೂಪಾಯಿಗಳಿಗೆ ಖರೀದಿಸಿ ಹಾಲ್ ಅಥವಾ ಸಭಾ ಕೊಠಡಿಯಲ್ಲಿ ಇಡುತ್ತಾರೆ. ಇದರಿಂದ ಜೀವನವು ಮುಳ್ಳುಗಳಿಂದ ಕೂಡಿರಬಹುದು. ಕೆಲವರು ಮನೆಗೆ ಕಲಾತ್ಮಕ ರೂಪ ನೀಡಲು ನಕಲಿ ಅಥವಾ ಮುಳ್ಳಿನ ಸಸ್ಯಗಳನ್ನು ಇಡುತ್ತಾರೆ. ಈ ತರಹ ಮುಳ್ಳಿನ ಚಿತ್ರವಾಗಲಿ ಗಿಡಗಳನ್ನು ಇಡಬಾರದು. ಇದರಿಂದ ಕುಟುಂಬದ ಸಂಬಂಧಗಳಲ್ಲೂ ಮುಳ್ಳಿನ ಹಾಗೆ ನಾಟುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ಎಲ್ಲ ರೀತಿಯಲ್ಲೂ ನಕಾರಾತ್ಮಕ ಊರ್ಜೆ ಹರಡಿಸುತ್ತದೆ. 6, ಗಂಡ ಹೆಂಡತಿಯರ ನಡುವೆ ಪ್ರೀತಿಗಾಗಿ. ಗಂಡ ಹೆಂಡತಿಯರ ನಡುವೆ ಪ್ರೀತಿಗಾಗಿ ಯಾವ ಚಿತ್ರ ಇಡಬೇಕು? ಒಂದು ವೇಳೆ ಗಂಡ ಹೆಂಡತಿಯರ ಮಧ್ಯ ಒಡಕು ಇದ್ರೆ ಅಥವಾ ಯಾವುದೇ ಕಾರಣದಿಂದ ಪ್ರೀತಿಯ ಸಂಬಂಧ ಸ್ಥಾಪನೆಯಾಗದಿದ್ರೆ ನಿಮ್ಮ ಮಲಗುವ ಕೋಣೆಯಲ್ಲಿ ರಾಧಾಕೃಷ್ಣರ ಸುಂದರ ಚಿತ್ರವನ್ನು ಇಡಿ. ಇದರ ಜೊತೆಗೆ ಹಿಮಾಲಯ, ಶಂಖ ಅಥವಾ ಕೊಳಲಿನ ಚಿತ್ರವನ್ನು ಇಡಬಹುದು. ಅದರಿಂದ ಗಂಡ ಹೆಂಡತಿಯ ಮಧ್ಯ ಪ್ರೀತಿ ಗಾಢವಾಗ್ತದೆ. ಆದರೆ ಗಮನಿಸಬೇಕಾಗಿರುವುದೇನೆಂದರೆ ಇಲ್ಲಿ ಹೇಳಿರುವ ಚಿತ್ರಗಳಲ್ಲಿ ಯಾವುದಾದರೂ ಒಂದು ಚಿತ್ರ ಇಡಬೇಕು. ಒಂದು ವೇಳೆ ಮಲಗುವ ಕೋಣೆ ಅಗ್ನಿಮೂಲೆಯಲ್ಲಿದ್ದರೆ ಪೂರ್ವ ಮಧ್ಯದ ಗೋಡೆಯ ಮೇಲೆ ಶಾಂತ ಸಮುದ್ರದ ಚಿತ್ರವನ್ನು ಇಡಿ. ಆದರೆ ಮಲಗುವ ಕೋಣೆಯಲ್ಲಿ ನೀರಿನಿಂದ ಸಂಬಂಧಿತ ಚಿತ್ರವನ್ನು ಎಂದಿಗೂ ಇಡಬೇಡಿ. ಏಕೆಂದರೆ ಇದು ಪತಿಪತ್ನಿಯರ ಮಧ್ಯ ತ್ರಿಕೋಣ ಸಂಬಂಧವನ್ನು ಸೂಚಿಸುತ್ತೆ. 7, ನಟ ನಟಿಯರ ಅಶ್ಲೀಲ ಚಿತ್ರ. ಕೆಲವು ಮನೆಗಳಲ್ಲಿ ನಟ ನಟಿಯರ ದೊಡ್ಡ ದೊಡ್ಡ ಚಿತ್ರಗಳು ಇರುತ್ತವೆ. ಹಾಗೂ ಕೆಲವರ ಮನೆಗಳಲ್ಲಿ ಕಲೆಯ ಹೆಸರಿನಲ್ಲಿ ಅರೆನಗ್ನ ಸ್ತ್ರೀಯರ ಚಿತ್ರಗಳಿರುತ್ತವೆ. ಈ ಎರಡೂ ರೀತಿಯ ಚಿತ್ರಗಳು ನಕಾರಾತ್ಮಕ ಭಾವನೆಗಳನ್ನು ಉಂಟು ಮಾಡ್ತವೆ. ಗೆಳೆಯರೆ, ಇದರ ಕೆಟ್ಟ ಪರಿಣಾಮ ನಿಮ್ಮ ಕುಟುಂಬದ ಮೇಲೆ ಬೀಳುತ್ತದೆ. ಇದರ ಪರಿಣಾಮ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡಬಹುದು. ಮನೆಯಲ್ಲಿ ಎಂತಹ ಚಿತ್ರಗಳಿರಬೇಕೆಂದರೆ ಒಳ್ಳೆಯ ಭಾವನೆಗಳನ್ನು ಬೆಳೆಸುವಂತಹ, ಒಳ್ಳೆಯ ಚಿಂತನೆಗಳನ್ನು ಉತ್ತೇಜಿಸುವಂತಹ ಚಿತ್ರಗಳಿರಬೇಕು. 8, ಸಮೃದ್ಧಿ ಅಥವಾ ಸಂಪತ್ತಿಗಾಗಿ. ಒಂದು ವೇಳೆ ನೀವು ಅಪಾರ ಧನ ಮತ್ತು ಸಮೃದ್ಧಿಯ ಆಕಾಂಕ್ಷೆಯನ್ನು ಹೊಂದಿದ್ರೆ ಅತಿಥಿ ಕೋಣೆಯಲ್ಲಿ ಹಂಸದ ದೊಡ್ಡ ಚಿತ್ರವನ್ನು ಇಡಿ. ಅದರ ಜೊತೆಗೆ ಯಾವುದಾದ್ರೂ ಮೂಲೆಯಲ್ಲಿ ಧನದ ರಾಶಿಯ ಸಣ್ಣ ಚಿತ್ರವನ್ನು ಇಡಿ. ಮನೆಯ ಉತ್ತರ ದಿಕ್ಕಿನ ಗೋಡೆಯ ಮೇಲೆ ಲಕ್ಷ್ಮಿ ಅಥವಾ ಕುಬೇರನ ಚಿತ್ರವನ್ನು ಇಡಬಹುದು. ನೀವು ಧನವಂತರಾಗೋ ಕನಸನ್ನು ಕಾಣಿ. 9, ವಿಭಿನ್ನ ದೇವಿ ದೇವತೆಗಳ ಮೂರ್ತಿ ಅಥವಾ ಚಿತ್ರಗಳು. ದೇವಿ ದೇವತೆಗಳ ಹರಿದ ಅಥವಾ ಹಳೆಯ ಚಿತ್ರಗಳು ಮತ್ತು ಭಗ್ನಗೊಂಡ ಮೂರ್ತಿಗಳಿಂದ ಆರ್ಥಿಕ ಹಾನಿಯಾಗುತ್ತೆ. ಅದರಿಂದ ಅವುಗಳನ್ನು ಯಾವುದಾದ್ರೂ ಪವಿತ್ರ ನದಿಯಲ್ಲಿ ವಿಸರ್ಜಿಸಬೇಕು. ಅದರ ಹೊರತು ದೇವಿ ದೇವತೆಗಳ ಚಿತ್ರಗಳಿಂದ ಮನೆಯನ್ನು ಅಲಂಕರಿಸಬಾರದು. ಕೆಲವರು ಬಹಳಷ್ಟು ದೇವರುಗಳ ಚಿತ್ರಗಳನ್ನು, ಮೂರ್ತಿಗಳನ್ನು ಸಂಗ್ರಹಿಸಿರ್ತಾರೆ. ಒಂದೇ ದೇವರ 3ಕ್ಕಿಂತಲೂ ಹೆಚ್ಚು ಚಿತ್ರಗಳನ್ನಿಟ್ಟಿರ್ತಾರೆ. ಅದರಿಂದಲೂ ವಾಸ್ತುದೋಷ ನಿರ್ಮಾಣವಾಗುತ್ತೆ. 10, ಗಣೇಶನ ಚಿತ್ರ. ಮನೆಯ ಅಡುಗೆ ಮನೆ ಆಗ್ನೇಯ ಮೂಲೆಯಲ್ಲಿರದಿದ್ದರೆ ವಾಸ್ತುದೋಷವನ್ನು ನಿವಾರಣೆ ಮಾಡಲು ಅಡುಗೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಸಿಂಧೂರಿ ಗಣೇಶನ ಚಿತ್ರವನ್ನು ಇಡಬೇಕು. ವಾಸ್ತುವಿಜ್ಞಾನದ ಪ್ರಕಾರ ಅಡುಗೆ ಮನೆ ಆಗ್ನೇಯದಲ್ಲಿರೋದು ಶುಭ ಫಲದಾಯಕವಾಗಿರುತ್ತದೆ. ಒಂದು ವೇಳೆ ಅಡುಗೆ ಮನೆ ಆಗ್ನೇಯದಲ್ಲಿರದಿದ್ದರೆ ಮನೆಯ ಸದಸ್ಯರ ಆರೋಗ್ಯದ ಮೇಲೆ, ವಿಶೇಷವಾಗಿ ಮಹಿಳೆಯರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಮತ್ತು ಆಹಾರ ಧನದ ಹಾನಿಯೂ ಆಗುತ್ತೆ. 11, ತಾಜ್ ಮಹಲ್ ಅಥವಾ ಸಮಾಧಿಯ ಚಿತ್ರ. ಅನೇಕರ ಮನೆಗಳಲ್ಲಿ ತಾಜ್ ಮಹಲ್ ಅಥವಾ ಸಮಾಧಿಯ ಚಿತ್ರವನ್ನು ಅಥವಾ ಪೋರ್ಟ್ರೇಟನ್ನು ಕಾಣ್ಬೋದು. ತಾಜ್ ಮಹಲ್ ಏನನ್ನೋದು ನಮಗೆ ಗೊತ್ತಿಲ್ಲ, ಆದರೆ ಅದೊಂದು ಸಮಾಧಿ ಅನ್ನೋದು ತಿಳಿಯಲಾಗಿದೆ.
ಒಂದು ವೇಳೆ ನೀವು ನಿರಂತರವಾಗಿ ಸಮಾಧಿಯ ಚಿತ್ರವನ್ನು ನೋಡ್ತಾ ಇದ್ರೆ ಮತ್ತು ಅದು ಸಮಾಧಿ ಎಂದು ನಿಮ್ಮ ಮನಸ್ಸಿನಲ್ಲಿ ಭಾವನೆಯಾಗ್ತಾ ಇದ್ರೆ ಇದು ನಿಮ್ಮ ಜೀವನಕ್ಕೆ ಸರಿಯಲ್ಲ. ಇದರಿಂದ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನಿರಂತರವಾಗಿ ಈ ಚಿತ್ರಗಳನ್ನು ನೋಡ್ತಾ ಇದ್ರೆ ನಕಾರಾತ್ಮಕ ಭಾವನೆಗಳೇ ವಿಕಾಸವಾಗ್ತವೆ. 12. ಜೀವನದಲ್ಲಿ ಶಾಂತಿಗಾಡಿ. ಈ ಚಿತ್ರಗಳನ್ನು ಹಾಕಿ. ಗೆಳೆಯರೆ, ಒಂದು ವೇಳೆ ನೀವು ಜೀವನದಲ್ಲಿ ಶಾಂತಿಯನ್ನು ಬಯಸ್ತಾ ಇದ್ರೆ ಮತ್ತು ಒತ್ತಡ ಮತ್ತು ಚಿಂತೆಯನ್ನು ತೊಡೆದು ಹಾಕಲು ಬಯಸ್ತಾ ಇದ್ರೆ ಭಗವಾನ್ ಬುದ್ಧನ ಧ್ಯಾನಮಗ್ನ ಸುಂದರ ಚಿತ್ರವನ್ನು ಕಚೇರಿ ಅಥವಾ ಮನೆಯಲ್ಲಿ ಸುಲಭವಾಗಿ ಕಾಣಿಸೋ ಹಾಗೆ ಇಡಿ. ಬೆಳಗ್ಗೆ ಎದ್ದ ಕೂಡಲೇ ಅಥವಾ ಯಾವಾಗಲಾದರೂ ಈ ಚಿತ್ರವನ್ನು ನೋಡಿದಾಗ ನಿಮ್ಮ ಮನಸ್ಸು ಖಂಡಿತವಾಗಿಯೂ ಶಾಂತವಾಗುತ್ತೆ. 13. ಓದುವ ಕೋಣೆಯಲ್ಲಿ. ಓದುವ ಕೋಣೆಯಲ್ಲಿ ಖಂಡಿತವಾಗಿಯೂ ಹಾಕಬೇಕಾದ ಚಿತ್ರಗಳು. ಒಂದು ವೇಳೆ ನಿಮ್ಮ ಮಗುವಿನ ಮನಸ್ಸು ಓದಿನಲ್ಲಿ ತೊಡಗದಿದ್ರೆ ಓದುವ ಕೋಣೆಯಲ್ಲಿ ಮಾತಾ ಸರಸ್ವತಿ, ವೇದವ್ಯಾಸ ಅಥವಾ ಓದುತ್ತಿರೋ ಮಗುವಿನ ಚಿತ್ರವನ್ನು ಇಡಿ. ಗೆಳೆಯರೆ, ಒಂದು ನೆನ್ಪಿಡಬೇಕಾದ ವಿಷಯ, ಓದುವ ಮಗುವಿನ ಮುಖ ಉತ್ತರ ದಿಕ್ಕಿನ ಕಡೆಯೇ ಇರಬೇಕು. ಹಾಗೂ ಚಿತ್ರವೂ ಕೂಡ ಉತ್ತರದ ಗೋಡೆಯ ಮೇಲೆಯೇ ಹಾಕಿರಬೇಕು. ಅದರ ಜೊತೆಗೆ ನೀವು ಹಸಿರು ಗಿಣಿಯ ಚಿತ್ರವನ್ನು ಇಡಬಹುದು. ಇದರಿಂದ ಮಗುವಿನ ಓದಿನಲ್ಲಿ ಆಸಕ್ತಿ ತಕ್ಷಣವೇ ಬೆಳೆಯುತ್ತೆ. ಮನೆಯ ಉತ್ತರದ ಗೋಡೆಯ ಮೇಲೆ ಹಸಿರು ಗಿಣಿ, ಚಿಲಿಪಿಲಿಗುಟ್ಟುವ ಪಕ್ಷಿಗಳ ಶುಭ ಚಿತ್ರಗಳನ್ನು ಇಡಿ. ಇದರಿಂದ ಮನೆಯ ಎಲ್ಲ ಸದಸ್ಯರ ಏಕಾಗ್ರತೆ ಬೆಳೆಯುತ್ತೆ. ಅದರ ಜೊತೆಗೆ ಮಯೂರ, ಪುಸ್ತಕ, ವೀಣೆ, ಲೇಖನಿ, ಹಂಸದ ಚಿತ್ರ ಕೂಡ ಹಾಕ್ಬೋದು. ಗಮನದಲ್ಲಿರಲಿ, ಇಲ್ಲಿ ಹೇಳಿರುವ ಯಾವುದಾದ್ರೂ ಒಂದು ಚಿತ್ರ ಇರಬೇಕು. 14. ನಮ್ಮ ಪೂರ್ವಜರ ಚಿತ್ರಗಳನ್ನು ಹೇಗಿಡೋದು? ಗೆಳೆಯರೆ, ಯಾವತ್ತೂ ಪರಿವಾರದ ಮೃತ ವ್ಯಕ್ತಿಗಳ ಚಿತ್ರಗಳನ್ನು ದೇವರ ಚಿತ್ರಗಳೊಂದಿಗೆ ಇಡಬಾರ್ದು. ಒಂದು ವೇಳೆ ಇಡಲೇಬೇಕಿದ್ರೆ ಉತ್ತರ ದಿಕ್ಕಿನ ಗೋಡೆಯ ಮೇಲೆ ಅವರ ಮುಖ ದಕ್ಷಿಣದ ಕಡೆಗೆ ಇರುವಂತೆ ಇಡಿ. ಮನೆಯ ಮೃತರ ಚಿತ್ರಗಳು ನಿಮಗೆ ಕಾಣಬೇಕೇ ಹೊರತು ಬೇರೆಯವರು ನೋಡಲಲ್ಲ. ಗೆಳೆಯರೆ, ನೀವು ಕೂಡ ಪ್ರತಿದಿನ ನೋಡದೇ ಇದ್ರೆ ಒಳ್ಳೆಯದು. ಅಥವಾ ಆ ಚಿತ್ರಗಳು ಮನೆಯಲ್ಲಿ ಬರುವಾಗ ಅಥವಾ ಮನೆಯಿಂದ ಹೊರಡುವಾಗ ಕಾಣದಂತೆ ಇರಿಸಿ. ನಿಮ್ಮಲ್ಲಿ ಅವರ ಬಗ್ಗೆ ಭಾವನೆಗಳಿರೋದು ಸರಿ, ಆದರೆ ಅವರನ್ನು ಪ್ರತಿದಿನ ನೆನಪಿಸಿಕೊಳ್ಳುವುದರಿಂದ ನಿಮ್ಮ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. 15. ಹನುಮಂತನ ಚಿತ್ರ. ಮನೆಯ ದಕ್ಷಿಣ ಗೋಡೆಯ ಮೇಲೆ ಹನುಮಂತನ ಕೆಂಪು ಚಿತ್ರವನ್ನು ಇಡಿ. ಗೆಳೆಯರೆ, ಇದರಿಂದ 2 ಲಾಭಗಳಿವೆ. ಮೊದಲನೇದು, ಒಂದು ವೇಳೆ ನಿಮ್ಮ ಮಂಗಳ ಅಶುಭವಾಗಿದ್ದರೆ ಶುಭವಾಗ್ತಾ ಬರುತ್ತೆ. ಹಾಗೂ ಎರಡನೇದು, ನಿಮ್ಮ ಮನಸ್ಸಲ್ಲಿ ಯಾವುದೇ ಪ್ರಕಾರದ ಭಯ ಇರೋದಿಲ್ಲ. ಮನೆಯಲ್ಲಿ ಹನುಮಂತನ ಚಿತ್ರ ಇರೋದ್ರಿಂದ ಭೂತ, ಪ್ರೇತಗಳು, ಇನ್ನಿತರ ನೆಗೆಟಿವ್ ಶಕ್ತಿ ಮನೆಯಲ್ಲಿ ಪ್ರವೇಶ ಮಾಡಲ್ಲ ಎಂದು ನಂಬಿಕೆ ಇದೆ. ಜೀವನದಲ್ಲಿ ಸದಾ ಮಂಗಳವಾಗಿದ್ದು ಎಲ್ಲ ಸಂಕಟಗಳಿಂದ ಮುಕ್ತಿ ಸಿಗುತ್ತೆ. ಹನುಮಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಜೊತೆಗೆ ಪೂರ್ತಿ ಪರಿವಾರದ ಆರೋಗ್ಯ ಚೆನ್ನಾಗಿರುತ್ತೆ. 16. ಗಣೇಶನ ಚಿತ್ರ. ಮನೆಯ ಬಾಗಿಲಿನ ಮೇಲೆ ಹೊರಗಡೆ ಗಣೇಶನ ಚಿತ್ರವನ್ನು ಇಡಿ. ಬಲ ಮತ್ತು ಎಡಗಡೆ ಶುಭ ಲಾಭ ಎಂದು ಬರೆಯಿರಿ. ಹಾಗೂ ನಿಮ್ಮ ಗೇಟ್ ಮೇಲೆ ಸ್ವಸ್ತಿಕ್ ಚಿಹ್ನ ರಚಿಸಿ. ಗಮನ ಇರಲಿ, ಬೇರೆ ಯಾವುದೇ ದೇವತೆಯ ಗುರುಗಳ ಚಿತ್ರವನ್ನು ಬಾಗಿಲಿನ ಹೊರಗಡೆ ಇಡಬೇಡಿ. ವಾಸ್ತು ಪ್ರಕಾರ ಇದು ಉಚಿತವಲ್ಲ. ಕೇವಲ ಗಣೇಶನ ಮೂರ್ತಿ ಅಥವಾ ಚಿತ್ರವನ್ನು ಇಡಬಹುದು. 17. ಚಂಡಮಾರುತದಲ್ಲಿ ಸಿಲುಕಿದ ಅಥವಾ ಮುಳುಗುತ್ತಿರುವ ದೋಣಿಯ ಚಿತ್ರ. ಕೆಲವು ಮನೆಗಳಲ್ಲಿ ಚಂಡಮಾರುತದಲ್ಲಿ ಸಿಲುಕಿದ ಅಥವಾ ಮುಳುಗುತ್ತಿರುವ ದೊಡ್ಡ ದೋಣಿಯ ಚಿತ್ರವನ್ನು ಅಥವಾ ಗೋಡೆಗಳ ಮೇಲೆ ಪೇಂಟಿಂಗ್ ಮಾಡಿರಲಾಗಿರುತ್ತದೆ. ಈ ತರಹದ ಚಿತ್ರಗಳು ವಾಸ್ತು ಪ್ರಕಾರ ಒಳ್ಳೆಯದಲ್ಲ ಎಂದು ಹೇಳಬಹುದು. ದಿನ ಇಡೀ ಅದೇ ಚಿತ್ರಗಳನ್ನು ನೋಡ್ತಾ ಇದ್ರೆ ಕೊನೆಗೆ ಅದೇ ಥರ ನಿಮ್ಮ ಮನಸ್ಸಿನಲ್ಲಿಯೂ ದೋಣಿ ಮುಳುಗ್ತಾ ಇರೋ ಹಾಗೆ ಭಾವನೆಗಳು ವಿಕಾಸವಾಗ್ತವೆ. ಗೆಳೆಯರೆ, ವ್ಯಕ್ತಿಯ ಜೀವನದಲ್ಲಿ ಕೆಟ್ಟದಾಗೋದು ಮೊದಲನೇದಾಗಿ ಅವನ ಮನಸ್ಸಿನಿಂದಲೇ. ಬಹಳಷ್ಟು ಮನೆಗಳಲ್ಲಿ ಅಲೆಗಳಲ್ಲಿ ಮುಳುಗುತ್ತಿರುವ ಅಥವಾ ಪ್ರವಾಹದಲ್ಲಿ ಸಿಲುಕಿರುವ ದೋಣಿಯ ಫೋಟೋವನ್ನು ನೋಡೇ ಇರಬಹುದು. ಇದು ವಾಸ್ತು ಪ್ರಕಾರ ಅಶುಭವಾಗಿರುತ್ತೆ. ಹಿಂದೂ ಶಾಸ್ತ್ರದ ನಂಬಿಕೆಯಂತೆ ಈ ತರಹದ ಫೋಟೋಗಳು ಭಾಗ್ಯದ ಸಂಬಂಧವಾಗಿ ಅಡಚಣೆಗಳು ಉಂಟು ಮಾಡ್ತವೆ, ಮನೆ ಪರಿವಾರದಲ್ಲಿ ಒಡಕು ನಿರ್ಮಾಣವಾಗುತ್ತೆ ಮತ್ತು ವಾಸ್ತು ದೋಷ ಹುಟ್ಕೊಳ್ಳುತ್ತೆ. 18. ತೇಲುವ ಮೀನುಗಳ ಚಿತ್ರ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತೇಲುತ್ತಿರೋ ಮೀನುಗಳ ಚಿತ್ರ ಇರಬೇಕು. ತೇಲುತ್ತಿರೋ ಮೀನುಗಳ ಚಿತ್ರವು ಜೀವತಂತುಗಳ ಸೂಚಕ ಎಂದು ನಂಬಲಾಗುತ್ತದೆ. ಇದನ್ನು ಮನೆಯಲ್ಲಿ ಇಡುವುದರಿಂದ ಮನೆಯ ಸದಸ್ಯರ ಆಯಸ್ಸು ದೀರ್ಘವಾಗಿರುತ್ತದೆ. 19. ಸಂತಾನ ಭಾಗ್ಯಕ್ಕಾಗಿ. ಒಂದು ವೇಳೆ ಸಂತಾನ ಭಾಗ್ಯ ಬಯಸುವುದಾದರೆ ಸಂತಾನ ಇಲ್ಲದವರು, ಒಂದು ಸಂತಾನ ಬಯಸುವವರು ಈ ಫೋಟೋವನ್ನು ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಹಾಕಲೇಬೇಕು. ಅವರು ತಮ್ಮ ಮನೆಯ ಮಲಗುವ ಕೊನೆಯಲ್ಲಿ ಶ್ರೀಕೃಷ್ಣನ ಬಾಲಸ್ವರೂಪದ ಚಿತ್ರ ಇಡಬೇಕು. ಒಂದು ವೇಳೆ ನೀವು ಬಾಲಸ್ವರೂಪದ ಶ್ರೀಕೃಷ್ಣನ ಚಿತ್ರ ಹಾಕಲಾರಿರಿ ಎಂದರೆ ಯಾವುದಾದರೂ ನಗುಮುಖದ ಸುಂದರವಾದ ಮಗುವಿನ ಚಿತ್ರವಾದರೂ ಹಾಕಬಹುದು.
ಒಂದು ವೇಳೆ ಶ್ರೀಕೃಷ್ಣನ ಬಾಲಸ್ವರೂಪದ ಚಿತ್ರ ಹಾಕಿದರೆ ಅದರ ಎರಡೂ ಲಾಭಗಳಿರುತ್ತವೆ. ಮೊದಲನೆಯದು ಸಂತಾನ ಸುಖ ಪ್ರಾಪ್ತಿ ಆಗತ್ತೆ. ಎರಡನೆಯದು ಸಂತಾನ ಶ್ರೀಕೃಷ್ಣನ ಹಾಗೆ ಗುಣವಂತನಾಗಿರುತ್ತಾನೆ. 20. ನಟರಾಜ ರೂಪ. ನಟರಾಜ ಶಿವನ ರೌದ್ರ ರೂಪವಾಗಿದೆ. ಭಗವಾನ್ ಶಿವನಿಗೆ ಅತ್ಯಂತ ಕೋಪ ಬಂದಾಗ ಶಿವ ನಟರಾಜನ ರೂಪ ತಾಳುತ್ತಾನೆ. ನೀವು ನಟರಾಜನ ರೌದ್ರಾವತಾರದ ಚಿತ್ರವನ್ನು ನಿಮ್ಮ ಮನೆಯಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಅಶಾಂತಿ ಹರಡುತ್ತದೆ. ನಟರಾಜ ಶಿವನ ಚಿತ್ರವನ್ನು ಮನೆಯಲ್ಲಿ ಇಡಬಾರದು. ಗೆಳೆಯರೇ, ಈ ವಾಸ್ತು ರಹಸ್ಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಭಾಗ್ಯವನ್ನು ಬದಲಾಯಿಸಿ. ನಿಮಗೆ ಇಷ್ಟವಾಯಿತಾ? ತಕ್ಷಣ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆದು ನಿಮ್ಮ ಅನುಭವವನ್ನು ಶೇರ್ ಮಾಡಿ. ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಏಕೆಂದರೆ ಒಳ್ಳೆಯ ಜ್ಞಾನವನ್ನು ಹಂಚಿಕೊಂಡರೆ ನಿಮ್ಮ ಭಾಗ್ಯವು ದುಪ್ಪಟ್ಟಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.